ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಂಡಿ ನೋವಿಗೆ ಔಷಧಿ ಮಾಡ್ಸೋಣ ಅಂತ ಅಂಕಲ್ ಹತ್ರ ಬಂದಿದ್ದೀನಿ. ಎಣ್ಣೆ ಸೋಸ್ಕೊಂಡು ಅದನ್ನು ಮಂಡಿಗೆ ಹಚ್ಬಿಟ್ಟು ತಿಕ್ಕಬೇಕು. ಒಂದು 20 ನಿಮಿಷ ತಿಕ್ಕಬೇಕು. ಆವಾಗ ಅದು ಎಣ್ಣೆ ಹೊಡೆ ಹೋಗುತ್ತೆ. ಮೂಳೆ ಇದು ನೋವು ಕಮ್ಮಿ ಆಗುತ್ತೆ. ಸರಿ, ಇದು ಇವಾಗ ತುದಿ ಕಟ್ ಮಾಡಬಾರ್ದಾ? ತುದಿ ಕಟ್ ಮಾಡಿದ್ರೆ ಎಳೆದು, ಇದು ಬಲ್ತಿರುತ್ತಲ್ವಾ, ಇದನ್ನ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾರಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುದಿ ಕಟ್ ಮಾಡಿದ್ರೆ ಮುಂದೆದೆಲ್ಲ ವೇಸ್ಟ್ ಅಲ್ವಾ, ವೇಸ್ಟ್ ಆಗುತ್ತೆ. ಅಂಕಲ್ ತಿಂಡಿ ತಿಂದ್ರಾ? ತಿಂಡಿ ಆಯ್ತಪ್ಪ. ಏನ್ ತೋರ್ಸ್ಕೊಡ್ತಾ ಇದೀರಾ ಇವತ್ತು ನಮ್ಗೆ? ಇದು ಮಂಗರ್ ಬಳ್ಳಿ ಅಂತ. ಇದನ್ನ ಕಿತ್ಬಿಟ್ಟು ಈ ತರ ಇದರದ್ದು ಇದು ಬಿಡಿಸ್ಬೇಕು, ನಾರು. ಇಲ್ಲಾಂದ್ರೆ ಕಡ್ತತ್ಕೊಳ್ಳುತ್ತೆ ಎಲ್ಲ ಕೈಯೆಲ್ಲ. ಇದು ಬಿಡಿಸೋವಾಗ ಕೈಗೆ ಎಣ್ಣೆ ಹಾಕೋಬೇಕು. ಯಾವುದೇ ಎಣ್ಣೆ ಹಾಕಿದ್ರೆ ಕೈಗೆ ಹಾಕೊಂಡು ಹಿಂಗೆ ನಾರು ಬಿಡಿಸ್ಬೇಕು. ಇದ್ರದ್ದು ನೋಡ್ರಿ, ನಾನು ಕೈಗೆ ಎಣ್ಣೆ ಹಾಕೊಂಡಿದ್ದೀನಿ. ಈ ತರ ನಾರು ಬಿಡಿಸ್ತಾ ಇದ್ದೀನಿ. ಇದನ್ನ ಬಿಡಿಸಿ ಇದು ಮಾಡುವಾಗ ಎಣ್ಣೆಗೆ ಹಾಕೋಬೇಕು. ಇದನ್ನ ಬಿಡಿಸ್ದೆ ಹಂಗೆ ಹಾಕ್ಬಿಟ್ರೆ ಮೈಯ ನಾವೆಲ್ಲ ಚಿತ್ತಿಯಲ್ಲೆಲ್ಲ ಕಡ್ತಾ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಕೈಯೇ ಕಟ್ತಾ ಬರುತ್ತೆ. ಈ ನಾರು ತೆಗಿಬೇಕು. ಈ ಥರ ನಾರು ತೆಗೆದು ಆಮೇಲೆ ಅದನ್ನ ಎಣ್ಣೆಗೆ ಹಾಕಿ ಬೇಯಿಸ್ಬೇಕು. ಯಾವ ಎಣ್ಣೆ ಹಚ್ಕೋಬೇಕು ಅಂಕಲ್? ಯಾವ್ದಾರ ಒಟ್ಟಲ್ಲಿ ಎಣ್ಣೆ ಇರಬೇಕು ಕೈಗೆ. ಹಚ್ಲಿಲ್ಲ ಅಂದ್ರೆ ಕೈಯೆಲ್ಲ ಕಡ್ತಾ ಹತ್ಕೊಂಡ್ಬಿಡ್ತದೆ. ನೋಡಿ, ನಾರನ್ನ ಬಿಡಿಸ್ಬೇಕು ಕ್ಲೀನಾಗಿ. ಮಂಗರ್ ಬಳ್ಳಿದ್ದು ಈ ತರ ಬಿಡಿಸಿರ್ಬೇಕಾ? ಆ ಥರ ಬಿಡಿಸ್ಬಿಟ್ಟು ಕುದಿಯೋ ಎಣ್ಣೆಗೆ ಹಾಕ್ಬಿಟ್ಟು ಕುದಿಸ್ಬೇಕು. ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು? ಈಗ ನೀವು 2 ಬಳ್ಳಿ ತಂದಿದ್ದೀರಾ? ನಾನು ಸುಮಾರಾಗಿ ಹಾಕ್ತೀನಿ ಕಣ. ನನಗೂ ಅಷ್ಟು ಇದಿಲ್ಲ. ನಾನೇ ಮೊಬೈಲ್ ನೋಡಿ ಕಲ್ತ್ಕೊಂಡಿದ್ದು. ಗೀತಾ ಸಂಸಾರ ಅಂತ ಬರುತ್ತೆ, ಅದರೊಳಗೆ ತೋರಿಸಿದ್ರು ಇದನ್ನ. ಈ ಮಂಗರ್ ಬಳ್ಳಿನ ಇದು ಮಂಗರ್ ಬಳ್ಳಿ ಬೆಳ್ಳುಳ್ಳಿ ಎರಡೇ ಅವ್ರು ತೋರಿಸಿದ್ದು ಗೀತಾ ಸಂಸಾರ ಒಳಗೆ. ನಾನು ಮೆಣಸರಿಗೆ ಇದ್ರ ಎಣ್ಣೆ ಹಾಕಿ ಮಾಡ್ತಾ ಇದ್ದೆ. ಸಾಸಿವೆ ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಪಚ್ಚಕರ್ಪೂರ ಇಷ್ಟು ಹಾಕಿ ನಮ್ಮ ಮೆಣಸರಿಗೆ ಮಂಡಿ ನೋವಿಗೆ ಮಾಡ್ತಾ ಇದ್ದೆ. ಗೀತಾ ಸಂಸಾರ ನೋಡಿದ್ಮೇಲೆ ಈಗ ಎಳ್ಳೆಣ್ಣೆಗೆ ಇದನ್ನ ಹಾಕಿ ಮಂಗರ್ ಬಳ್ಳಿ ಹಾಕಿ ಅವ್ರು ಬರೀ ಇದು ಮಾತ್ರ ಹೇಳಿದರು, ಬೆಳ್ಳುಳ್ಳಿ ಮಾತ್ರ ಹೇಳಿದರು. ನಾನು ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಪಚ್ಚಕರ್ಪೂರ ಇಷ್ಟು ಹಾಕ್ತೀನಿ. ಅದು ಹಾಕಿ ಮಾಡಿದ್ದಕ್ಕೆ ನನ್ನ ಹೆಂಡ್ತಿಗೆ ವಾಸಿ ಆಯಿತು. ಇವಾಗ ನನ್ನ ಹೆಂಡ್ತಿ ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ಅದು ಆ ಒಂದು ಇದ್ರ ಮೇಲೆ ನಾನಿವಾಗ ಏನೋ ಯಾರ ಕೇಳಿದ್ರೆ ಮಾಡ್ಕೊಡೋಣ. ನಾನು ಮಾಡಿಕೊಂಡು ಇದ್ರ ಕಾಸು ಸಂಪಾದನೆ ಮಾಡ್ಬೇಕಂತ ಇಲ್ಲ ನನಗೆ. ಏನೋ ಒಬ್ರಿಗೆ ಒಳ್ಳೇದಾಗಲಿ ಅಂತ ಉದ್ದೇಶಕ್ಕೆ ನಾನು ಮಾಡಿಕೊಡ್ತೀನಿ. ಇದು ತಂದು ನಮ್ಮ ಮಂಗರ್ ಬಳ್ಳಿಯಲ್ಲಿ ಹಾಕಿದ್ದೀನಲ್ಲ, ಅವರು ನನ್ನ ಮಗ ಕೊಟ್ಟು ಕಳಿಸ್ತಾ ಊರಿಂದ. ಇವಾಗ ಚೆನ್ನಾಗಿ ಬಂದದೆ. ನಾನು ಯಾರಿಗೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇಂಟ್ರೆಸ್ಟಿಂದ ಯಾರು ಕೇಳಿದ್ರೆ ಮಾಡಿಕೊಡ್ತೀನಿ. ಬರೀ ಕಾಸು ಅಂತ ತಗೊಳ್ಳಲ್ಲ. ಬರೀ ಎಣ್ಣೆ ತಂದು ಕೊಟ್ಟರೆ, ಕರ್ಪೂರ ತಂದು ಕೊಟ್ಟರೆ ಅವೆರಡು ಕಾಸು ತಗೊಳ್ತೀನಿ. ಮಿಕ್ಕಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅವೆಲ್ಲ ಏನು ಖರ್ಚು ಬರಲ್ಲ. ಅದು ನಾನು ಮತ್ತೆ ಮನೆಗೆ ಯೂಸ್ ಮಾಡೋದಲ್ವಾ, ನಾನೇ ಮಾಡಿಕೊಡ್ತೀನಿ. ಅವಕ್ಕೆಲ್ಲ ಕಾಸು ತಗೊಳ್ಳಲ್ಲ. ಯಾವುದಕ್ಕೂ ಎಣ್ಣೆಗೆ ಇದಕ್ಕೆ ಮಾತ್ರ ಅವ್ರು ತಂದು ಕೊಡ್ತಾರೆ. ಮಂಗರ್ ಬಳ್ಳಿಗೆ ನನ್ನ ಹತ್ರನೇ ಇದೆ, ಹಾಕಿ ಮಾಡಿಕೊಡ್ತೀನಪ್ಪ. ಒಬ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತೀನಿ ವಿನ ಇದ್ರಲ್ಲಿ ಕಾಸು ಮಾಡ್ಕೋಬೇಕು ಅಂತ ನನಗಿಲ್ಲ. ಕಾಸು ಬೇಕು ಅಂತ ಇಲ್ಲ. ಒಬ್ರಿಗೆ ಒಳ್ಳೇದಾಯ್ತಾ ಅಷ್ಟು ಸಾಕು. ಮುಂಚೆ ಟೈಲರು, ಆಮೇಲೆ KSRTC ಡ್ರೈವರು. 31 ವರ್ಷ ಡ್ರೈವರಾಗಿ ಕೆಲಸ ಮಾಡಿದೆ. ಇವಾಗಲೂ ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ. ಹಿಂಗೆ ಯಾರು ನಿಮ್ಮಂಥವ್ರು ನಂಬಿಕೆ ಇದ್ದು ವಾಸಿ ಆಗಲಿ ಅಂತ ನಂಬಿಕೆ ಇದ್ದರೆ ಬಂದು ಮಾಡಿಕೊಡ್ತೀನಿ. ಅದ್ರಾಗ ಏನಿಲ್ಲ, ಏನು ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಒಬ್ರಿಗೆ ಒಳ್ಳೇದಾಯ್ತಾ ಸಾಕು ಅನ್ನೋ ಉದ್ದೇಶಕ್ಕೆ ನಾನೇ ಮಂಗರು ಬಳ್ಳಿ ಬೆಳೆಸ್ತಾ ಇದ್ದೀನಿ. ನಾವು ಎಷ್ಟೇ ಕಾಸು ಕೊಟ್ಟರು ಲಕ್ಷಾಂತರ ರೂಪಾಯಿ ಕೇಳ್ತಾರೆ ಮಂಡಿ ಚುಪ್ ಚೇಂಜ್ ಮಾಡೋಕ್ಕೆ ಡಾಕ್ಟ್ರುಗಳು. ತಿರ್ಗಾ ಅವರು ಗ್ಯಾರಂಟಿ ಕೊಡಲ್ಲ. ಹಂಗೆ ಇದು ಸ್ವಲ್ಪ ಗ್ಯಾರಂಟಿ ನನಗನ್ಸಿದೆ. ಅದಕ್ಕೆ ನಾನು ಮಾಡಿಕೊಡ್ತೀನಿ ಅಷ್ಟೇ. ಮಂಗರ್ ಬಳ್ಳಿ ಬೇಡ ಅಂದರೆ ಸಾಸಿವೆ ಎಣ್ಣೆ, ಸಾಸಿವೆ ಎಣ್ಣೆ ಸೇಮ್
ಶುಂಠಿ ಸಾಸಿವೆ ಎಣ್ಣೆಗೆ ಇದು ಹಾಕಲ್ಲ, ಮಂಗರು ಬಳ್ಳಿ ಹಾಕಲ್ಲ. ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಪಚ್ಚಕರ್ಪೂರ ಇಷ್ಟು ಹಾಕಿ ಕುದಿಸ್ಬೇಕು. ಇದು ನಾನು ಮೊದಲು ಇದಕ್ಕೆ ಹಾಕ್ತಾ ಇದ್ದೆ, ಈ ಸಾಸಿವೆ ಎಣ್ಣೆಗೆ ಇವೆಲ್ಲ. ಈಗ ಗೀತಾ ಸಂಸಾರೊಳಗೆ ಅವ್ರು ಇದನ್ನು ತೋರಿಸಿದ್ರು, ಏನೋ ಬೆಳ್ಳುಳ್ಳಿನ. ನಾನೇನು ಮಾಡ್ತೀನಿ, ನಿಮಗೆ ಅದ್ರ ಜೊತೆಲಿ ಇದನ್ನೆಲ್ಲ ಹಾಕ್ತೀನಿ. ಹೆಂಗಿರು ಇವೆಲ್ಲ ಪೇನ್ ಕಿಲ್ಲರ್ ಅಲ್ವಾ ಅಂದ್ಬಿಟ್ಟು ಅದನ್ನೇ ಹಾಕ್ತೀನಿ. ಮಂಗ್ರು ಬಳ್ಳಿಯಿಂದ ಏನೇನು ಉಪಯೋಗ ಅಂಕಲ್? ಅದು ಮೂಳೆ ಕಟ್ಟಾಗಿದ್ರು ಜೈನ್ ಆಗುತ್ತೆ ಅಂತ ಕೇರಳದಲ್ಲಿ ಅವ್ರು ಎಣ್ಣೆ ಮಾಡಿದೆ. ಅವರು ಇದೇ ಹೇಳೋದು, ಗೀತಾ ಸಂಸ್ಥೆಯೊಳಗೆ ಅವ್ರು ಅದೇ ಹೇಳಿದ್ದು. ಕೇರಳ ಕಡೆ ಮೂಳೆ ಕಟ್ಟಾದ್ರೂ ಇದನ್ನು ಪಟ್ಟು ಹಾಕಿದ್ರೆ ಹೋಗುತ್ತಂತೆ. ಮಂಗರು ಬಳ್ಳಿಲಿ ಚಟ್ನಿ ಎಲ್ಲ ಹಳಬ್ರು ಚಟ್ನಿ ಎಲ್ಲ ಮಾಡ್ತಾ ಇದ್ರಂತೆ, ತುಂಬ ಒಳ್ಳೇದು ಆರೋಗ್ಯಕ್ಕೆ. ನಾನು ನಮ್ಮ ಮನೇಲಿ ಒಂದ್ಸಲಿ ನನ್ನ ಮಗ ಕಳಿಸ್ತಾ ಉಂಟು, ನಾನು ನಮ್ಮ ಮಿಸ್ಸಿಗೆ ಹೇಳು ಮಾಡಿಸ್ದೆ. ಪಾಪ ಅವ್ರು ಮಾಮೂಲಿ ಚಟ್ನಿ ಮಾಡೋತ್ತಾಗ ಮಾಡಿದ್ರು, ಹುಣಸೆಹಣ್ಣು ಸ್ವಲ್ಪ ಹಾಕಿದ್ರು. ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕ್ಬೇಕು, ಇಲ್ಲದ್ರೆ ಕಡ್ತತ್ಕೊಳುತ್ತೆ ಹೊಟ್ಟೆ ಎಲ್ಲ. ನಮ್ಮ ಹೆಂಗಸರು ಮಾಮೂಲಿ ಮಾಡಿದ್ರಲ್ಲಪ್ಪ, ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ. ಮಾಮೂಲಿ ಚಟ್ನಿ ಮಾಡಿದ್ರು, ಹುಣಸೆಹಣ್ಣು ಮಾಮೂಲಿ ಹಾಕಿದ್ರು. ಆಮೇಲೆ ಇದೆ, ನಾನು ಯೂಟ್ಯೂಬಲ್ಲಿ ಒಂದ್ಸರಿ ಹೇಳಿದ್ರು ಹುಣಸೆಹಣ್ಣು ಜಾಸ್ತಿ ಹಾಕ್ಬೇಕು ಅಂತ. ಅವಾಗ ಗೊತ್ತಾಯಿತು ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕ್ಬೇಕು ಚಟ್ನಿಗೆ ಅಂತ. ಇಷ್ಟು ಹಾಕ್ಬೇಕಣಪ್ಪ, ಸಾಕು. ಅಷ್ಟು ಹಾಕಿದ್ರೆ 1 kg ಎಣ್ಣೆ ಇದೆ, 1 kgಗೆ ಇಷ್ಟು ಹಾಕ್ತೀನಿ. ಏನು ಜಾಸ್ತಿ ಹಾಕ್ತಿರಿ ಏನೂ ಆಗಲ್ಲ, ಸುಮ್ಮನೆ ಯಾಕೆ. ನಿಮ್ಮ ಮನೆ ತಾವು ಇರ್ಬೇಕಲ್ವ ಇದು? ನಮ್ಮ ಮನೆ ಮೇಲಿದೆ, ನಮ್ಮ ಮಾವ ಹಾಕಿದ್ದಾರೆ. ಹೇಳಿದ್ರು ನಿಮ್ಮಮ್ಮ ಇದು ಮಂಗರು ಬಳ್ಳಿ ಇದೆ ಅಂತ. ಒಂದ್ಸಲಿ ನಿಮ್ಮಮ್ಮನ ಮಾಡಿಕೊಟ್ಟೆ, ತಂದು ಕೊಟ್ಟು ಅಂತ ಕಾಣಿಸುತ್ತೆ. ನಮ್ಮಮ್ಮ ಭದ್ರಾವತಿಗೆಲ್ಲ ಕೊಟ್ಟಿದ್ದಾರೆ. ಈಗ ಇದನ್ನು ಜಾಸ್ತಿ ದಿನ ತಿಕ್ಕೊಳಕ್ಕೆ ಕೇಳಪ್ಪ ನಿಮ್ಮ ಮಮ್ಮಿಗೆ. ಇದನ್ನೇನು ಮಾಡ್ತಾರೆ, 1 ವಾರ 10 ದಿವಸ ತಿಕ್ತಾರೆ, ಆಮೇಲೆ ಅಯ್ಯೋ ಹೋಗಲಿಲ್ಲ ಅಂತಾರೆ. ಇವೆಲ್ಲ ಆಯುರ್ವೇದಕ್ಕೆ 45 ದಿವಸ ಮಾಡಲೇಬೇಕು. ಅದನ್ನು ನಮ್ಗೆ ಒಳ್ಳೇದಾಗತ್ತೆ. ಇದರಲ್ಲಿ ಮಂಡಿಯಲ್ಲಿ ತಿಕ್ಲೂಬೋದು, ಆಮೇಲೆ ಸ್ಕೀಮು ಕೊಡ್ಬೋದು. ಕುಕ್ಕರಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಗ್ಯಾಸ್ ಪೈಪ್ ಹಾಕಿ ಮಂಡಿಗೆ ತಿಕ್ಕಂಗಿಲ್ಲ, ಮಂಡಿಗೆ ಒಂದು ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಒಂದು ತೆಳುವಾಗಿರೋ ಬಟ್ಟೆ ಹಾಕ್ಬಿಟ್ಟು ಸ್ಕೀಮ್ ಕೊಟ್ಟರೆ 5 ನಿಮಿಷ ಕೊಟ್ಟರೆ ಸಾಕು. ಇದು ಅಂದರೆ 20 ನಿಮಿಷ ತಿಕ್ಕಬೇಕು. ಅದನ್ನೇನಿಲ್ಲ, 5 ನಿಮಿಷ ಸ್ಕೀಮ್ ಕೊಟ್ಟರೆ ಸಾಕು, ಬರ್ರಂತ ಎಣ್ಣೆ ಒಳಗಡೆ ಹೋಗುತ್ತೆ, ನೋವು ಬೇಗ ವಾಸಿ ಆಗುತ್ತೆ. ಅಂಕಲ್, ಮಂಡಿ ನೋವಿನ ಔಷಧಿಗೆ ಏನೇನು ಇಂಗ್ರೀಡಿಯೆಂಟ್ಸ್? ಇದು ಎಳ್ಳೆಣ್ಣೆ, ಇದು ಮಂಗರು ಬಳ್ಳಿ, ಪಚ್ಚಕರ್ಪೂರ, ಶುಂಠಿ, ಇದು ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ, ಶುಂಠಿನೂ ಜಜ್ಜಿದ್ದೀನಿ. ಇದು ಚೂರು ಇದು ಅರಿಶಿನ, ಇದು ಓಂಕಾಳು. ಎಲ್ಲ ಎಷ್ಟೆಷ್ಟು ತಗೋಬೇಕು ಅಂಕಲ್? ಎಲ್ಲ ಒಂದೊಂದು ಇಷ್ಟಿಷ್ಟು ಹಾಕಿದ್ರೆ ಸಾಕು. ಇದು ಎಷ್ಟು ತಗೊಂಡಿದ್ದೀರಾ? ಇದು 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದಿಷ್ಟು ದಪ್ಪ ಗೆಡ್ಡೆ ಶುಂಠಿ ತಗೊಂಡಿದ್ದೀನಿ, ಇದಿಷ್ಟು ಪಚ್ಚಕರ್ಪೂರ, ಅಷ್ಟು ಮಂಗರು ಬಳ್ಳಿ ಅದು ಬಿಡಿಸ್ಕೊಂಡಿದ್ದೀನಿ. 1 ಸ್ಪೂನು 1.5 ಸ್ಪೂನ್ ಅಷ್ಟು ಅರಿಶಿನ ಹಾಕ್ತೀನಿ, 1.5 ಸ್ಪೂನು 2 ಸ್ಪೂನೇ ಓಂಕಾಳು ಹಾಕ್ತೀನಿ 1 ಲೀಟ್ರ್ ಎಣ್ಣೆಗೆ. ಏನ್ ಎಣ್ಣೆ ಇದು? ಎಳ್ಳೆಣ್ಣೆ. ಎಲ್ಲಿಂದ ತಗೊಬಂದಿರೋದು? ಇದು ಗಾಣದಲ್ಲಿ ತಗೊಂಬಂದೆ, ಹೊರಗಡೆ ಒರಿಜಿನಲ್ ಎಣ್ಣೆ ಸಿಗಲ್ಲ, ಗಾಣದಲ್ಲಿ ತಂದಿರೋದು, ತಂದು ಮಾಡ್ತಾ ಇರೋದು. ಮಾಡೋಣ. ಇದನ್ನ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಎಲ್ಲಾನು ಹಾಕ್ಬೇಕು. ಅದಕ್ಕೆ ಒಂದು ಲೀಟರ್ ಎಣ್ಣೆ ಪೂರ್ತಿ ಹಾಕ್ತಾ ಇದ್ದೀರಾ? ಪೂರ್ತಿ 1 ಲೀಟರ್ ಹಾಕ್ತಾ ಇದ್ದೀನಿ. ಪಚ್ಚಕರ್ಪೂರನ ಲಾಸ್ಟಲ್ಲಿ ಹಾಕ್ಬೇಕು, ಇಲ್ಲದೆ ಹೋದ್ರೆ ಉಕ್ಬಿಡತ್ತೆ ಅದು. ಮಂಗರು ಬಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಓಂಕಾಳು 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇವೆಲ್ಲ ಪೇನ್ ಕಿಲ್ಲರ್ ಅಲ್ವಾ, ಅದಕ್ಕೋಸ್ಕರ ಅರಿಶಿನ 1.5 ಸ್ಪೂನ್ ಹಾಕಿ ಒಂದಿಷ್ಟು ಹಾಕಿದ್ರೆ ಸಾಕು.
ಒಂದೂವರೆ ಸ್ಪೂನ್ ಅರಿಶಿನ, ಓಂಕಾಳು 2 ಸ್ಪೂನು, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 1 ಲೀಟ್ರ್ ಶುಂಠಿ, ಒಂದಿಷ್ಟಪ್ಪ ಶುಂಠಿ, 1 ಲೀಟ್ರು ಎಣ್ಣೆ, ಪಚ್ಚಕರ್ಪೂರ ಬಂದು ಕೊನೆಯ ಇನ್ನೇನು ನಿಲ್ಸೋವಾಗ ಹಾಕ್ಬೇಕು. ಏನಾಗುತ್ತೆ ಪಚ್ಚಕರ್ಪೂರ ಉಕ್ಕಕ್ಕೆ ಶುರು ಮಾಡಿಬಿಡುತ್ತೆ. ಇದನ್ನು ಹಾಕ್ಬೋದು. ಅದು ಇಪ್ಲಿನೂ ಹಾಕ್ತಾ ಇದ್ದೆ, ಇಪ್ಲಿಯು ಖಾಲಿ ಆಗಿದೆ. ಸಿಮ್ಮಲ್ಲಿ ಇಟ್ಟು ಕುದಿಸುವಾಗ ಎಷ್ಟೊತ್ತಾಗುತ್ತೆ ಅಂಕಲ್ ಇದು? ಒಂದು 15-20 ನಿಮಿಷ ಬೇಕು ಕಣಪ್ಪ. ಅಷ್ಟರಲ್ಲೇ ಆಗೋಗುತ್ತಾ? 15-20 ನಿಮಿಷಕ್ಕೆ ಎಲ್ಲ ರಸ ಎಲ್ಲ ಬಿಡ್ಬೇಕಲ್ಲಪ್ಪ. ಅದು ಬೆಳ್ಳಿದು, ಶುಂಠಿದು, ಇದು ಎಲ್ಲ ರಸ ಬಿಡಬೇಕು. ಇದು ಮಂಗರ ಬಳ್ಳಿದು ಇವೆಲ್ಲ ರಸ ಬಿಟ್ಟರೆ ಫುಲ್ಲು ಚೆನ್ನಾಗಿರುತ್ತೆ. ನಾನು ಪಂಡಿತ ಅಲ್ಲ, ಇದನ್ನು ಮೊಬೈಲಲ್ಲಿ ನೋಡಿ ನಾನು ಮಾಡ್ತಾ ಇರೋದು. ನನ್ನ ಹೆಂಡತಿಗೆ ವಾಸಿ ಆಗಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ನಾನು ಓದಿ ಇಲ್ಲ ಪಂಡಿತ ಥರ ಮಾಡ್ತಾ ಇಲ್ಲ. ನನ್ನ ಹೆಂಡತಿಗೆ ವಾಸಿ ಆಯ್ತಲ್ಲ, ಒಬ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿಕೊಟ್ಟೆ. ಒಂದು 50 ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ಯಾರೂ ಸರಿಯಾಗಿ ತಿಕ್ಕಲ್ಲ. ಒಂದು ದಿವಸ ಒಂದು 10 ದಿವಸ ತಿಕ್ತಾರೆ, ಅಯ್ಯೋ ಅಂದ್ಬಿಟ್ಟು ಸುಮ್ಮನಾಗೋಯ್ತಾರೆ. ಅವ್ರು ಏನಿದ್ರು ಇಮ್ಮಿಡಿಯೇಟಾಗಿ ಇಂಜೆಕ್ಷನ್ ಕೊಡಬೇಕು. ಆವಾಗ ನೋವು ಕಮ್ಮಿ. ನನ್ನ ಹೆಂಡತಿಗೆ ಹಂಗೆ ಮಾಡ್ತಾಯಿದ್ದು. ಅವಳು ನೋವು ಬಂದಾಗ ಇಂಜೆಕ್ಷನ್ ಕೊಡಿಸ್ತಿದ್ದೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡೋರು. ಒಂದು 20 ದಿವಸ ನಡೆಯೋಳು, ತಿರ್ಗಿ ಮಾಮೂಲಿ ಡಿಸ್ಕೋನೆ. ಆಮೇಲೆ ಒಬ್ಬರು ಡಾಕ್ಟ್ರ್ ಹತ್ರ BP ಚೆಕ್ ಮಾಡ್ಸೋಕೆ ಹೋಗಿ ಅವ್ರಿಗೆ ಹಂಗಂದೆ, ಬೇರೆ ಡಾಕ್ಟ್ರ್ ಹತ್ರ. ಅವರು ಸರ್ ಅದು ಕೊಡಿಸ್ಬಾರ್ದು, ಅದು ಕೊಡಿಸ್ದಾಗ ನೋವು ಕಮ್ಮಿ ಆಗುತ್ತೆ, ಆಮೇಲೆ ನರಗಳನ್ನೆಲ್ಲ ಡೌನ್ ಮಾಡೋದು, ನರ ವೀಕ್ ಆಗುತ್ತೆ, ಆಮೇಲೆ ಬರ್ತಾ ನೀವು ಅದು ಕೊಟ್ಟರು ಕೆಲಸ ಮಾಡಲ್ಲ ಅಂತ ಹೇಳಿದ ಮೇಲೆ, ಇದು ಯೋಗವನ ಬೆಟ್ಟ ಸ್ವಾಮೀಜಿ ಅಂತ ಟಿ ವಿಲಿ ಬರ್ತಾಯಿದ್ರು. ಈಗ ಅವ್ರು ತೀರೋಗಿದ್ದಾರೆ. ಅವ್ರು ಹೇಳಿದ್ದು ಸಾಸಿವೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಇಷ್ಟನ್ನು ಕುದಿಸಿ 20 ನಿಮಿಷ ತಿಕ್ಕಬೇಕು ಅಂತ ಅವ್ರು ಹೇಳಿದರು. ಅದನ್ನು ತಿಕ್ತಾ ಇದ್ದೆ. ಆಮೇಲೆ ನನ್ನ ಮಗ ಈ ಸಾಸಿವೆ ಎಣ್ಣೆದು ಅವರು ಇವರು ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿದ್ರಂತೆ. ಆಮೇಲೆ ಇದಲ್ಲೂ ನೋಡಿದೆ, ಗೀತಾ ಸಂಸಾರ ಅಂತ ಬರುತ್ತದ್ರಲ್ಲಿ. ಆವಾಗ ಅವರು ಬರೀ ಮಂಗರ ಬಳ್ಳಿ, ಎಣ್ಣೆ, ಬೆಳ್ಳುಳ್ಳಿ ಇಷ್ಟೇ ಅವ್ರು ಹೇಳಿದ್ದು. ನಾನು ಇವನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ, ಅದೇ ಥರ ಇದಕ್ಕೂ ಹಾಕಿದೆ. ನನ್ನ ಹೆಂಡತಿಗೆ ಮಂಡಿಗೆ ಸ್ಕೀಮ್ ಕೊಟ್ಟೆ. ಕುಕ್ಕರಲ್ಲಿ ನೀರಿಟ್ಬಿಟ್ಟು ಗ್ಯಾಸ್ ಪೈಪ್ ಹಾಕಿ ಸ್ಕೀಮ್ ಕೊಟ್ಟೆ. 5 ನಿಮಿಷ ಕೊಟ್ಟರೆ ಸಾಕು. ಇವತ್ತು ಅವ್ರು ಚೆನ್ನಾಗಿ ಓಡಾಡ್ತಾ ಇದ್ದಲ್ಲ, ಅದನ್ನು ನೋಡೇ ನಾನು ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸುಮಾರು ಜನಕ್ಕೆ ಮಾಡಿಕೊಟ್ಟೆ. ಅದಕ್ಕೆ ಯಾರು ಇವಾಗ ಅಷ್ಟು ಇಂಟ್ರೆಸ್ಟಾಗಿ ತಿಕ್ಕಲ್ಲ. ಅದಕ್ಕೆ ಏನು ನೀನು ಕೇಳ್ದಲ್ಲ ಅಂದ್ಬಿಟ್ಟು ನಿಮ್ಮ ಮಮ್ಮಿಗಿದೆ ಅಂತ ಹೇಳ್ದಲ್ಲ, ಅದಕ್ಕೆ ಮಾಡಿಕೊಡ್ತೀನಿ ತಗೋಪ್ಪ ಅಂತ ಮಾಡ್ತೀವಿ ಅಷ್ಟೇ. ಎಣ್ಣೆ ಕುದೀತಾ ಇದೆ ಅಲ್ಲ? ಇವಾಗ ಕುದೀತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಅದರ ರಸ ಎಲ್ಲ ಬಿಡಬೇಕು. ಎಷ್ಟೇ ಇದಾದ್ರೂ ಸಿಮ್ಮಲ್ಲೇ ಬೇಯಿಸ್ಬೇಕು. ಸಿಮ್ಮಲ್ಲಿ ಬೇಯಿಸಿದ್ರೆ ಒಳ್ಳೇದು, ಇಲ್ಲ ಉಕ್ಕು ಬಿಡತ್ತೆ. ನೋಡಾಗಲೇ ಉಕ್ತಾ ಇದೆ. ಸಣ್ಣ ಉರಿ ಹಾಕಿ ಬೇಯಿಸ್ಬೇಕು. ಯಾಕೆ ಉಕ್ಕಲ್ವಲ್ಲ, ಉಕ್ತಾ ಇದೆ. ಡೇಂಜರು ಅಂಕಲ್, ಇದು ಉಕ್ಬಾರ್ದಾ? ಉಕ್ಕಬಾರ್ದು. ಉಕ್ಬಿಡ್ತು ಅಂದ್ರೆ ಗಾಣದಿಂದ ತರಿಸಿದ ಎಣ್ಣೆ ಇದಕ್ಕೂ ಏನೋ ಮಿಕ್ಸ್ ಮಾಡಿದ್ದಾರೆ. ಅದು ಯಾವತ್ತು ಉಕ್ಕಿರ್ಲಿಲ್ಲ. ಇವತ್ತ ಫಸ್ಟ್ ನಿಮಗೆ ಬೇಯಿಸುವಾಗ ಮಳ್ತಲ್ಲ ಅಂತ ಮಳ್ಳವಾಗ ಉಕ್ಕಿ ಚೆಲ್ಲೋಗಿದ್ದು. ಉಕ್ಕಬಾರ್ದು. ಉಕ್ಕಲ್ಲ, ಬೇಯ್ತಾ ಇರುತ್ತೆ ನಿಧಾನಕ್ಕೆ. ಸಣ್ಣ ಉರಿಲಿ ಹಾಕಿದ್ರೆ ಬೇಯ್ತಾ ಇರುತ್ತೆ. ಇನ್ನು ಪಚ್ಚಕರ್ಪೂರ ಹಾಕಿದ್ರೆ ಉಕ್ಕುತ್ತೆ. ಅದಕ್ಕೆ ಇಳಿಸೋವಾಗ ಪಚ್ಚಕರ್ಪೂರ ಹಾಕ್ತಾ ಇದ್ದಿದ್ದು. ಇದೇನು ಇನ್ನು ಪಚ್ಚಕರ್ಪೂರ ಹಾಕಿಲ್ಲ, ಇದು ಇವಾಗಲೇ ಉಕ್ಬಿಡ್ತು. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಜನಕ್ಕೆ ಮಾಡಿಕೊಟ್ಟಿದ್ರೊಳಗೆ ನಾನೇ ಎಳ್ಳು ತಂದು ನಾನು ಗಾಣದಲ್ಲಿ ಮಾಡಿ ಮಾಡಿಕೊಟ್ಟಿದ್ದೆ. ಆಮೇಲೆ ನಿಲ್ಲಿಸ್ಬಿಟ್ಟೆ ನಾನು ಗಾಣದಲ್ಲಿ ಮಾಡೋದನ್ನ. ಪತಂಜಲಿ ತಂದು ಒಂದು 10-15 ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ಈ ಥರ ಉಕ್ತಾ ಇರಲಿಲ್ಲ. ಗಾಣದಲ್ಲಿ ಎಷ್ಟು ಕೆಜಿಗೆ ಎಷ್ಟು ಎಣ್ಣೆ ಬರುತ್ತೆ? ಎಳ್ಳೆಣ್ಣೆ ಅದು ನಾನು ಲೆಕ್ಕ ಹಾಕಿಲ್ಲ, ಯಾಕಂದ್ರೆ ಮಾಮೂಲಿ ಎಣ್ಣೆ ತಗೊಳ್ತಿದ್ದೆ. ಒಂದು 3 ಕೆಜಿಗೆ ಅದು 1 ಕೆಜಿ ಬರ್ಬೋದು ಅನ್ಕೋತೀನಿ. ನಾನು ಸುಮ್ಮನೆ ಹೇಳೋದು ಇಷ್ಟ ಇಲ್ಲ, ನಾನು ಲೆಕ್ಕ ಹಾಕ್ತಾ ಇಲ್ಲ. ಒಟ್ಟಿನಲ್ಲಿ ಒಂದು 30 ಕೆಜಿ ಎಳ್ಳು ತಂದಿದ್ದೆ. ಅದನ್ನ ನಾನು ಗಾಣದಲ್ಲಿ ಮಾಡಿ ಪಾತ್ರೆಗೆ ಹಾಕೊಂಡಿದ್ದೆ, ಲೆಕ್ಕ ಹಾಕ್ಲಿಲ್ಲ. ಯಾವಾಗ ಬೇಕು ಅಂದ್ರೆ ಅರ್ಧ ಲೀಟ್ರು ತೆಗೆದು ಮಾಡಿಕೊಡ್ತಾ ಇದ್ದೆ. ಇವಾಗ ಅದು ನಿಲ್ಲಿಸ್ಬಿಟ್ಟು ಯಾರು ಸರಿಯಾಗಿ ತಿಕ್ಕೊಳ್ಳಲ್ಲ. 1 ವಾರ ತಿಕ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಹಂಗಾಗಿ ಇವತ್ತು ನನ್ನ ಹೆಂಡತಿ ಹುಷಾರಾಗಿರೋದ್ರಿಂದ
ಆರೋಗ್ಯ ಇರೋದ್ರಿಂದ ನಾನು ಮಾಡಿದ್ದೀನಿ ಅಷ್ಟೇ. ಉಕ್ಬಿಡ್ತಲ್ಲ, ಈಗ ಇದ್ರಲ್ಲಿ ಏನ್ ಮಾಡೋದು ಈಗ ನೆಕ್ಸ್ಟ್? ಏನೂ ಆಗಲ್ಲ, ಅದೇ ಏನೋ ಸ್ವಲ್ಪ ಕಳ್ಬೇರಿಕೆ ಆಗಿದೆ ಅಷ್ಟೇ. ಹ್ಮ್ ಎಳ್ಳೆಣ್ಣೆ ಇದೆ, ಹ್ಮ್ ಇನ್ನೇನ್ ಮಾಡೋಕ್ಕೂ ಆಗಲ್ಲ. ಇನ್ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡು ಅದನ್ನ ಸೋಸ್ಬಿಟ್ಟು ಸರಿ ಮಾಡ್ಕೋಬೇಕು. ತಿಕ್ಕೊಳ್ಳೋದಷ್ಟೇ. ಹ್ಮ್. ಇನ್ ನೆಕ್ಸ್ಟ್ ಯಾರನ ಬೇಕು ಅಂತ ಕೇಳಿದ್ರು ನಾನು ಯಾರಿಗೂ ಗಾಣದ ಎಣ್ಣೆ ಹೇಳಲ್ಲ. ಚೆನ್ನಾಗಿರೋ ಇದ್ರಲ್ಲಿ ಕಳ್ಬೇರಿಕೆ ಆಗಿದೆಯೋ ಬಿಟ್ಟಿದೆಯೋ ಅದ್ ಬೇಡ, ಒಟ್ಟೆ ನಾ ಗಾಣದ ಎಣ್ಣೆ ಚೆನ್ನಾಗಿದೆ ಅಂತ ತರಿಸಿ ಮಾಡಿದೆ. ಇದೇ ಒಟ್ನಲ್ಲಿ ಇದು ಪ್ಯೂರ್ ಅಲ್ಲ. ಪ್ಯೂರ್ ಆಗಿದ್ರೆ ಹಿಂಗ ಉಕ್ತಾ ಇರ್ಲಿಲ್ಲ, ಹ್ಮ್ ಉಕ್ಕಲ್ಲ, ಗಾಣದ ಉಕ್ಕಲ್ಲ. ಯಾಕಂದ್ರೆ ನನಗೆ ಪ್ಯೂರ್ ಎಣ್ಣೆ ಉಕ್ಕಲ್ಲ ಅನ್ನೋದು ಅಂದ್ರೆ ನಾನು ನನ್ನ ಗಾಣದಲ್ಲೇ ಎಣ್ಣೆ ಮಾಡಿ ಮಾಡ್ತಾ ಇದ್ನಲ್ಲ, ಅನುಭವ ಇದೆ. ಅದು ಎಷ್ಟೇ ಬೆಂದ್ರೂ ಉಕ್ತಾ ಇರ್ಲಿಲ್ಲ. ಆಮೇಲೆ ಹಿಂಗೆ ನಾನು ಬೇಯಿಸಿದ ಎಣ್ಣೆ ನಾನು ಮಾಡಿದ ಎಣ್ಣೆ ಆಗೋದ್ಮೇಲೆ ಹಿಂಗೆ ಯಾರ ಕೇಳಿದವ್ರಿಗೆ ಪತಂಜಲಿದು ತರಿಸಿ ಮಾಡಿಕೊಡ್ತಾ ಇದ್ದೆ. ಯಾವತ್ತೂ ಉಕ್ಕಿರ್ಲಿಲ್ಲ ಆ ಎಣ್ಣೆ. ಇವತ್ತು ಗಾಣದಲ್ಲಿ ನಿಮಗೆ ಫಸ್ಟ್ ಹೇಳಿದ್ದು ಇದೇ ಫಸ್ಟು ಉಕ್ಕಿದ್ದು. ಅದಕ್ಕೋಸ್ಕರ ನನಗೆ ಇನ್ಯಾರಿಗೂ ಗಾಣದಲ್ಲಿ ತನ್ನಿ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ಕಂಡಮ್ ಮಾಡ್ತಾ ಇಲ್ಲ, ಯಾಕೆ ಯಾರನ್ನೂ ಕಂಡಮ್ ಮಾಡ್ತಾ ಇಲ್ಲ. ಬೈ ಚಾನ್ಸ್ ಆಗಿರ್ಬೋದು, ಮಿಕ್ಸ್ ಆಗಿರೋ ನಾನು ಹೇಳಬಲ್ಲೆ ಅಷ್ಟೇ. ಯಾಕಂದರೆ ನಾನೇ ಗಾಣದಲ್ಲಿ ಎಣ್ಣೆ ಮಾಡಿದಾಗ ಒಂದು ದಿವ್ಸನೂ ಉಕ್ಕಿಲ್ಲ. ತಿರ್ಗಾ ಪತಂಜಲಿಯಿಂದ ತರಿಸಿ ಮಾಡ್ತಾ ಇದ್ದೆ, ಅದು ಒಂದು ದಿವ್ಸನೂ ಉಕ್ಕಿಲ್ಲ, ಕ್ಲೀನಾಗಿ ಬೇಯ್ತಾ ಇತ್ತು. ಇವತ್ತು ಇನ್ನೇನು ಬೇಯೋ ಟೈಮ್ಗೆ ಉಕ್ಬಿಡ್ತು. ಹಂಗಾಗಿ ನನಗೆ ಏನು ಹೇಳೋಕ್ಕಾಗಲ್ಲ. ಹೇಳೋಕ್ಕೋದ್ರೆ ಕಾಂಪಿಟೇಷನ್ ಮಾಡ್ತಾರೆ, ಒಬ್ಬರು ಕಂಡಮ್ ಮಾಡಿದ್ರು ಅಂತ. ನಾವು ಯಾವುದನ್ನು ಕಂಡಮ್ ಮಾಡೋದು ಬೇಡ. ನನಗೆ ಅದರಿಂದ ಏನು ಆಗಬೇಕಾಗೂ ಇಲ್ಲ. ಇನ್ನೊಂದು ಸ್ವಲ್ಪ ಸಣ್ಣ ಉರಿ ಹಾಕಿ ಅವೆಲ್ಲ ಬೇಯಲಿ. ಬೆಂದ ಇನ್ನು ಸ್ವಲ್ಪ ಇರುವಲ್ಲಿ ಆಫ್ ಮಾಡ್ಕೊಂಡು ಬೇಯಿಸೋಣ. ಅವೆಲ್ಲ ಒಳಗಡೆ ಐಟಮ್ ಎಲ್ಲ ಬೆಂದ ಮೇಲೆ ಸೋಸ್ಕೊಂಡು ತಿಕ್ಕಣ. ಸರಿ. ಈಗ ಮತ್ತೆ ಬೇಯಕ್ಕಿಟ್ಟು ನಿಧಾನಕ್ಕೆ ಬೇಯಿಸ್ತಾ ಇದ್ದೀನಿ, ಫುಲ್ ಸಿಮ್ಮಲ್ಲಿ. ಮತ್ತೆ ಉಕ್ಕುತ್ತಾ? ಹೇಳಕ್ಕಾಗಲ್ಲ, ಒಂದು ನಿಮಿಷ ಕಮ್ಮಿ ಮಾಡ್ತೀನಿ ಮಾಡಿ. ಇನ್ನೊಂದು 5 ನಿಮಿಷ ಬೇಯಿಸಿ. ಏನಮ್ಮ, ಈ ಥರ ಬರಲ್ಲ. ಒರಿಜಿನಲ್ ಎಣ್ಣೆ ಆದರೆ ಈ ಥರ ಉಕ್ಕಲ್ಲ. ಏನಂಕಲ್ ಅದು? ಇದು ಕರ್ಪೂರ, ಪಚ್ಚ ಕರ್ಪೂರ. ಅದು ಉಕ್ಕಿತ್ತಲ್ಲ, ಅದಕ್ಕೆ ಈಗೆಲ್ಲ ಬೆಂದಿದೆಯಲ್ವಾ, ಇದಕ್ಕೆ ಇವಾಗ ಹಾಕ್ಬಿಟ್ರೆ ಕರ್ಗೋಗುತ್ತೆ. ಪುಡಿ ಮಾಡಿ ಹಾಕಿದ್ರೆ ಬೇಗ ಕರ್ಗತ್ತೆ. ಎಷ್ಟು ತಗೊಂಡಿದ್ದೀರಾ? ಒಂದಿಷ್ಟು, ಅದೇ 50 ರೂಪಾಯಿದು ಒಂದು ಪ್ಯಾಕೆಟ್ ಬರುತ್ತೆ, ಅಷ್ಟು ಹಾಕಿರೋ ಸಾಕು. ಹಂಗೆ ಹಾಕಿರೋ ಕರಗತ್ತೆ. ದಪ್ಪ ಇದೆಯಲ್ವಾ, ಏನಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಬೇಗ ಕರಗತ್ತೆ. ಅದಾದ್ಮೇಲೆ ಆಗೋಯ್ತಾ? ಇಷ್ಟೇ, ಇನ್ನೇನು ಇಲ್ಲಪ್ಪ. ಅದಾದ್ಮೇಲೆ ಏನು ಮಾಡೋದು? ಸೋಸ್ಕೋಬೇಕು. ಸಣ್ಣ ಒಂದು ಇದಾಕ್ಬಿಟ್ಟು ಬೇರೆ ಅದಕ್ಕೆ ಸೋಸ್ಕೊಳ್ಳೋದು, ಅದನ್ನು ಬಿಸಾಡೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಬಿಸಾಡ್ತೀನಿ. ಎಲ್ಲ ಬೆಂದಿರುತ್ತೆ, ಅದು ಏನಿರಲ್ಲ ಅದರಲ್ಲಿ. ಸೋಸ್ಕೊಂಡಾದ್ಮೇಲೆ ರೆಡಿ ಆಯ್ತು ಇದಕ್ಕೆ. ರೆಡಿ ಆಯಿತು. ಅಕಸ್ಮಾತ್ ಸ್ಕೀಮ್ ಕೊಡಬೇಕು, ಸ್ಕೀಮ್ ಕೊಡೋದು ಬೇಜಾರು ಆಗಲ್ಲ ಅಂದರೆ ಕ್ಲೀನಾಗಿ ಕೈಯಲ್ಲೇ ತಿಕ್ಬೋದು. ಇವಾಗ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಪಚ್ಚ ಕರ್ಪೂರ ಹಾಕ್ತಾ ಇರೋದು. ಯಾಕೆ ಅಂದರೆ ಉಕ್ಬಿಡತ್ತೆ, ಅದು ಕರ್ಪೂರ ಅಲ್ವಾ, ಉಕ್ಬಿಡತ್ತೆ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿರೋದು. ಈಗ ಅದಾಯ್ತು, ಆದ್ಮೇಲೆ ಏನು ಮಾಡಬೇಕು? ಯಾವುದನ್ನು ಬಾಟ್ಲಿಗೆ ಸೋಸ್ಕೊಂಡ್ಬಿಡೋದು. ಅದನ್ನ ಸ್ವಲ್ಪ ಕೈಲಿ ತಿಕ್ತೀನಿ ಅಂದರೆ ಸ್ವಲ್ಪ ಒಂದು ಯಾವ್ದಕ್ಕಾನ ಒಂದು ಬಟ್ಲಿಗೆ ಇಷ್ಟು ಹಾಕೊಂಡು ಬಿಸಿ ಮಾಡ್ಬಿಟ್ಟು ತಿಕ್ಕಿದ್ರೆ ಬೇಗ ಬಿಸಿ ಆಗಿರುತ್ತೆ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು, ಅವಾಗ ತಿಕ್ಕಿದ್ರೆ ಬೇಗ ಆ ಬಿಸಿಗೆ ಏನಾಗುತ್ತೆ, ಎಣ್ಣೆ ಹೋಗುತ್ತೆ. ಗಾಜಿನ ಬಾಟ್ಲಲ್ಲಿ ಹಾಕಿಡ್ಬೇಕು. ಗಾಜಿನ ಬಾಟ್ಲ್ ಹಾಕಿ 3 ವರ್ಷ ಇಟ್ಟು ಏನು ಹೋಗಲ್ಲ. ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿಲ್ಲ ನಾವು. ಅದಕ್ಕೇನು ಬೇರೆ ಏನು ನ್ಯಾಚುರಲ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್.